ರಾಯಚೂರು ಜಿಲ್ಲೆಯಲ್ಲಿ 7 ಮೈಲಿಂದ ಸಿಂಧನೂರು ಪಟ್ಟಣದವರೆಗೆ ನಡೀತಕ್ಕಂಥ ಸುಮಾರು 78 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಕಾಮಗಾರಿ 17 ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ. ಈ ಒಂದು ಕಾಮಗಾರಿಯನ್ನ ಉಸ್ತುವಾರಿ ವಹಿಸಿಕೊಂಡು ಸಮರ್ಪಕವಾಗಿ ಜಾರಿ ಮಾಡತಕ್ಕಂತ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ KRDCL ಅಧಿಕಾರಿಗಳು, ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ಗುತ್ತೇದಾರರು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಹಾಗೂ ಜನರ ಪರವಾಗಿ ಕೆಲಸ ಮಾಡತಕ್ಕಂಥ ವಿರೋಧ ಪಕ್ಷದ ಬೇಜವಾಬ್ದಾರಿತನದಿಂದ ಆ ರಸ್ತೆ ಕಾಮಗಾರಿ ಜನರಿಗೆ ಅನುಕೂಲ ಆಗೋ ಬದಲು ಪ್ರಾಣ ಕಂಟಕ ಆಗ್ತಾ ಇದೆ. ಆ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆ ಕಾಮಗಾರಿ, ಡ್ರೈನೇಜ್ ಕಾಮಗಾರಿ, ಸೇತುವೆ ಕಾಮಗಾರಿಗಳನ್ನ ತನಿಖೆ ಮಾಡಲಿಕ್ಕೆ, ಪರಿಶೀಲನೆ ಮಾಡಲಿಕ್ಕೆ ಉನ್ನತ ಮಟ್ಟದ ತನಿಖಾ ತಂಡ ರಚನೆ ಮಾಡಬೇಕು. ಜೊತೆಗೆ ಎಲ್ಲೆಲ್ಲೇ ಅವೈಜ್ಞಾನಿಕವಾಗಿ ಸೇತುವೆಗಳನ್ನ, ರಸ್ತೆಗಳನ್ನ, ಡ್ರೈನೇಜ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವನ್ನ ಕೂಡಲೇ ತೆರವುಗೊಳಿಸಬೇಕಂತಕ್ಕಂಥ ಬೇಡಿಕೆ ಜೊತೆಗೆ ಸುಮಾರು 40 ವರ್ಷಗಳಿಂದ ಮಾನ್ವಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನ ಯಾವುದೇ ಅಭಿವೃದ್ಧಿ ಪಡಿಸದೆ ಗೌರವಯುತವಾಗಿ ವೃತ್ತವನ್ನು ನಿರ್ಮಾಣ ಮಾಡದೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಈ ಕಾಮಗಾರಿ ನಿರ್ವಹಿಸತಕ್ಕಂಥ ಗುತ್ತೇದಾರರು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತವನ್ನ ಉದ್ದೇಶಪೂರ್ವಕವಾಗಿ ಆ ವೃತ್ತವನ್ನ ವಿರೂಪಗೊಳಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಅವಮಾನಿಸಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಆ ಗುತ್ತಿಗೆ ಪಡೆದಿರ್ತಕ್ಕಂಥ ಮೇಲ್ಜಾತಿಯವರು, ಮೇಲ್ಜಾತಿಯವರು, ಬಾಬಾ ಸಾಹೇಬರ ಬಗ್ಗೆ ಅಭಿಮಾನ ಇರಲಿರ್ತಕ್ಕಂಥ ವ್ಯಕ್ತಿಗಳು, ಅಗೌರವನ್ನ ತೋರಿಸ್ತಕ್ಕಂಥ ಗುತ್ತೇದಾರರು ಉದ್ದೇಶಪೂರ್ವಕವಾಗಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಂದಾಜು ಪಟ್ಟಿರ್ತಕ್ಕಂಥದ್ದನ್ನೇ ಬೇರೆ, ಅಲ್ಲಿ ವೃತ್ತ ಯಾವ ರೀತಿ ನಿರ್ಮಾಣ ಮಾಡತಕ್ಕಂಥ ಆ ಒಂದು ಅಂದಾಜು ಪಟ್ಟಿ ಇದೆ. ಈ ಅಂದಾಜು ಪಟ್ಟಿಯನ್ನ ಕಸ ತೊಟ್ಟಿಗೆ ಒದಗಿಸಿದ್ದು ಬಾಬಾ ಸಾಹೇಬರ ವೃತ್ತವನ್ನ ವಿರೂಪಗೊಳಿಸ್ತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಆ ಗುತ್ತೇದಾರರ ಮೇಲೆ ಮತ್ತು ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ ಆ KRDCL ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಅಂತಕ್ಕಂಥ ಬೇಡಿಕೆಯೊಂದಿಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡ ಬಯಸ್ತಾ ಇದ್ದೀವಿ. ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿರ್ಲಿ, ರಾಜಕಾರಣಿಗಳಿಗಾಗಿರ್ಲಿ, ಜನಪ್ರತಿನಿಧಿಗಳಿಗಾಗಿರ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಕೇಳಕ್ ಬಯಸ್ತಾ ಇದ್ದೀನಿ, ನಿಮಗೆ ಜನರ ಜೀವಕ್ಕಿಂತ ಈ ರಸ್ತೆ ಕಾಮಗಾರಿ ಇರೋ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಅವೈಜ್ಞಾನಿಕ ರಸ್ತೆ ಆಗಿರ್ಬೋದು, ಅವೈಜ್ಞಾನಿಕ ಡ್ರೈನೇಜ್ ಕಾಮಗಾರಿ ಆಗಿರ್ಬೋದು, ಅವೈಜ್ಞಾನಿಕ ಸೇತುವೆ ಆಗಿರ್ಬೋದು, ನಿಮಗೆ ಗಮನಕ್ಕೆ ತರಕ್ ಬಯಸ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಂದಾಜು ಪಟ್ಟಿ ಪ್ರಕಾರ ಡ್ರೈನೇಜ್ ಕಾಮಗಾರಿ ಮಾಡಬೇಕಾಗಿತ್ತು. ಅಲ್ಲಿ ಕೆಲವು ವ್ಯಕ್ತಿಗಳು, ಪ್ರಭಾವ ವ್ಯಕ್ತಿಗಳ ಕಟ್ಟಡ ಬರ್ತಕ್ಕಂಥ ಉದ್ದೇಶಕ್ಕೋಸ್ಕರ ಎಲ್ಲಿ ನಿಮಗೆ ಉದಾಹರಣೆ ಮುಖಾಂತರ ಹೇಳ್ಬೇಕಂತಂದ್ರೆ, ನಮ್ಮೇನು ಇವರು ಈರನ್ ಡಾಕ್ಟರ್ ಆಸ್ಪತ್ರೆ ಇದೆಲ್ಲ, ಮೆಡಿಕಲ್ ಸ್ಟೋರ್ ಇದಲ್ವಾ, ಅಲ್ಲಿಗೆ ಬರೋ ತನಕ ಡ್ರೈನೇಜ್ ಕಾಮಗಾರಿಯನ್ನ ನೇರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬಂದ ನಂತರ ಆ ಡ್ರೈನೇಜ್ ಕಾಮಗಾರಿಯನ್ನ ರಸ್ತೆಗೆ ಒಳಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಆ ಡ್ರೈನೇಜ್ ಅನ್ನ ಕ್ರಾಸ್ ಮಾಡಿದ್ರೆ ಗೊತ್ತಿಲ್ಲ. ಆ ರೀತಿಯಾಗಿ ಅದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತ 4 ರಸ್ತೆ ಕೂಡ್ತಕ್ಕಂಥ ರಸ್ತೆ ಅದು, ವೃತ್ತ ಅದು. ಅಲ್ಲಿ ಸಂಚಾರ ದಟ್ಟಿ ಇರ್ತಕ್ಕಂಥ ರಸ್ತೆ ಅದು.
ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಆ ಡ್ರೇಜ್ ಅನ್ನ ನೇರವಾಗಿ ಮಾಡ್ಲಾರ್ದೇನೆ ಅಲ್ಲಿ ಯಾಕೆ ಕ್ರಾಸ್ ಮಾಡ್ತಿದಾರೆ ಅಂತಕ್ಕಂಥದನ್ನ ಇಲ್ಲಿ ಅಲ್ಲಿ ಕಾಮಗಾರಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಗುತ್ತೇದಾರರಿಗೆ ಜನರ ಜೀವಕ್ಕಿಂತ ಬಲಾಢ್ಯರ ಕಟ್ಟಡದ ರಕ್ಷಣೆ ಮುಖ್ಯ ಅಂತಕ್ಕಂಥ ಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಮಹನೀಯರಿಗೆ ಗೌರವ ಕೊಡೋದಕ್ಕಿಂತ ಅಲ್ಲಿರ್ತಕ್ಕಂಥ ಬಲಾಢ್ಯ ರಾಜಕಾರಣಿ ವ್ಯಕ್ತಿಗಳ ಕಟ್ಟಡ ಉಳಿಸ್ಬೇಕಂತ ಉದ್ದೇಶಕ್ಕೋಸ್ಕರ ಕಾಮಗಾರಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದಾಜು ಪಟ್ಟ ಪ್ರಕಾರ ಸೂರ್ಯ ಫಂಕ್ಷನ್ ಹಾಲ್ ಇಂದ ಹಿಡಿದು ಡಿಗ್ರಿ ಕಾಲೇಜ್ ತನಕ 6 ಪಥದ ರಸ್ತೆ 6 ವೇ ಅಂತಿದೆ. 6 ಪಥದ ರಸ್ತೆ, ಈ ಕಡೆ 3 ರಸ್ತೆ, ಈ ಕಡೆ 3 ರಸ್ತೆ, ಆಮೇಲೆ ಫುಟ್ಪಾತ್, ಆಮೇಲೆ ಡ್ರೈನೇಜು, ಈ ರೀತಿಯಾಗಿ ಅಂದಾಜು ಪಟ್ಟಿಯಲ್ಲಿ ಇದೆ. ಇವ್ರು ಮಾಡ್ತಕ್ಕಂಥದ್ದೇನು 4 ಪಥದ ರಸ್ತೆಯನ್ನು ಮಾಡಕ್ ಹೋಗ್ತಾ ಇದ್ದಾರೆ ಪಟ್ಟಣದಲ್ಲಿ. ನಾವ್ ಯಾವಾಗ ಕಳೆದ ಸಲ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒತ್ತಾಯ ಮಾಡಿದ್ದೀವಿ, ನಾವು ಮನೆ ಪತ್ರ ಕೊಟ್ಟಿದ್ದೀವಿ. ಅದರ ಒತ್ತಡದ ಭಾಗವಾಗಿ ಜನರ ಕಣ್ಣಿಗೆ ಮಣ್ಣೆರ್ಸೋದಕ್ಕೋಸ್ಕರ, ಜನರನ್ನ ಸಮಾಧಾನ ಮಾಡೋದಕ್ಕೋಸ್ಕರ ಅಂದಾಜು ಪಟ್ಟಿಯನ್ನು ಬದಿಗಿಟ್ಟು ನಾವು 6 ವೇ ಮಾಡ್ತದೆ ಅಂತೇಳಿ ಫುಟ್ಪಾತ್ ಇಲ್ಲ, ಡ್ರೈನೇಜ್ ಅನ್ನ ಕಾಮಗಾರಿ ಸರಿಯಾಗಿಲ್ಲ, ಇವೆಲ್ಲವನ್ನ ಗಾಳಿಗೆ ತೂರಿ ಹಣವನ್ನ ಲೂಟಿ ಮಾಡಿ ಜನರಿಗೆ ಸಂಕಟ, ಪ್ರಾಣಕ್ಕೆ ಕಂಟಕ ತರತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಡ್ರಿ, ಮನವಿ ಅಂತ ಅನ್ಕೊಡ್ರಿ, ಎಚ್ಚರಿಕೆ ಅನ್ಕೊಡ್ರಿ. ನೀವಿಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥದ್ದು, ನೀವು ರಾಜಕಾರಣ ಮಾಡ್ತಕ್ಕಂಥದ್ದು ಜನರ ಪರವಾಗಿಯೋ ಅಥವಾ ಜನರ ಹೆಸರಲ್ಲಿ ಹಣ ಲೂಟಿ ಮಾಡೋದಕ್ಕೋಸ್ಕರನೋ ಅಥವಾ ಜನರಿಗೆ ಜೀವ ತೆಗೆದಕ್ಕೋಸ್ಕರ ನೀವು ಎಲೆಕ್ಟ್ ಆಗಿದ್ರ ಅಂತಕ್ಕಂಥ ನೇರ ಪ್ರಶ್ನೆ ಮಾಡಬೇಕಾಗುತ್ತೆ. ಇವರು ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ. ಮಾನ್ಯ ತಾಲೂಕಿನಲ್ಲಿ ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ, ಜನಪ್ರತಿನಿಧಿಗಳಿಗೆ ಕಾಳಜಿ ಇಲ್ಲ, ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷದವ್ರ ಕಾಳಜಿ ಇಲ್ಲ. ಹಂಗಂದ್ರೆ ಯಾರನ್ನ ನಂಬಬೇಕು ಜನಗಳು? ನಿಮಗೆ ಯಾವ್ದು ಆದ್ಯತೆ? ನಿಮಗೆ ಇವರು ಜನರ ವಿರೋಧಿ ರೀತಿಯನ್ನು ತೋರಿಸಲಿಕ್ಕೆ ನಿಮಗೆ ಎಕ್ಸಾಂಪಲ್ ಕೊಡ್ತೀರಿ ಸ್ನೇಹಿತರೆ. ಇವರಿಗೆ ಹಣ ಮುಖ್ಯ ಹೊರತು ಜನರ ಕಾಳಜಿ ಮುಖ್ಯ ಅಲ್ಲ. ಇಲ್ಲಿ ಜನರಿಗೆ ಕುಡಿಯಕ್ಕೆ ನೀರು ಬೇಕು, ಜನರಿಗೆ ನಿವೇಶನ ಬೇಕು, ಜನರಿಗೆ ಪ್ಲಾಟ್ ಬೇಕು, ವ್ಯವಸ್ಥಿತವಾಗಿರ್ತಕ್ಕಂಥ ಸೌಲಭ್ಯಗಳು ಬೇಕು. ನಿಮಗೆ ಮಾನ್ವಿ ತಾಲೂಕಿನಲ್ಲಿ ಎಷ್ಟು ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ನಿಮಗೆ ಪಟ್ಟಿ ಇದೆ. ಇದರಲ್ಲಿ 14,000 ಎಕರೆ ಭೂಮಿ ಸರ್ಕಾರಿ ಜಮೀನಿದೆ. 14,000 ಎಕರೆ ಜಮೀನಿದೆ. ಇದ್ರ ಬಗ್ಗೆ ಯಾವತ್ತಾದರೂ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಇಷ್ಟು ಜಮೀನಿದೆ, ಎಲ್ಲೆಲ್ಲಿ ಜಮೀನಿದೆ ಅಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆ ಮಾಡಕ್ಕೆ ಸಾಧ್ಯನಾ? ಜಮೀನಿಗೆ ಕೊಡಕ್ಕೆ, ಭೂಮಿ ಕೊಡಕ್ಕೆ ಸಾಧ್ಯನಾ? ಅಥವಾ ಏನಾದರೂ ನಿವೇಶನ ಕೊಡ್ಲಿಕ್ಕೆ ಸಾಧ್ಯನಾ? ಅಥವಾ ಉತ್ತಮವಾಗಿರ್ತಕ್ಕಂಥ ಆಸ್ತಿ ಕಟ್ಟಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಯಾವೊಬ್ಬ ಜನಪ್ರತಿನಿಧಿ ಏನಾದರೂ ಈ ನನಗೆ ಸರ್ಕಾರದ ದಾಖಲಾತಿಗಳಿವು, ಸರ್ಕಾರದ ಅಂಕಿಅಂಶಗಳಿವು. ಮಾನ್ಯ ತಾಲೂಕಿರ್ತಕ್ಕಂಥದ್ದು ಸುಮಾರು ಈಗ ಬಾಕಿ ಇರ್ತಕ್ಕಂಥದ್ದು 14,726 ಎಕರೆ ಸರ್ಕಾರಿ ಜಮೀನಿದೆ. ಯಾವಾಗ ಮೀಟಿಂಗ್ ಮಾಡ್ತಾರೆ ಇವರು? ಜನರ ಬಗ್ಗೆ ಕಾಳಜಿ ಯಾವಾಗ ಮಾಡ್ತಾರೆ?